ಸರಿ ಹೇಳಿದೀವಿ, ಮನವಿ ಪತ್ರ ಕಳಿಸಿದೀವಿ ನಾವು, ಮತ್ತೆ ಬೆಂಗಳೂರಿಗೆ ಅರ್ಜಿ ಹಾಕಿದೀವ್ರಿ, ಎಲ್ಲಾ ಕಡೆ ಅರ್ಜಿ ಹಾಕಿವ್ರಿ. ನಮ್ಮ ಅರ್ಜಿ ತಗೋತಾರ್ರಿ, ಅದಕ್ಕೆ ರಿಪ್ಲೈನೇ ಕಳ್ಸಂಗಿಲ್ರಿ ಅವ್ರೇನು. ನಾವು ಮಠದ ಜಾಗದಾಗ ಅದೀವ್ರಿ ಸರ್. ಅವ್ರ ಮಠದವ್ರು ನಮ್ಗೆ ಎಷ್ಟು ವರ್ಷ ಅಂತ ಇಟ್ಕೊಂತಾರಿ ಸರ. 100 ರೂಪಾಯಿ ಯಾಕೆ 1000 ರೂಪಾಯಿ ಹೋಗ್ಲಿ ಕಟ್ತೀವಿ, ಅದಕ್ಕಿಲ್ಲ. ನಮಗಂತ ಸ್ವಂತ ಇರ್ಬೇಕಲ್ರಿ ಸರ. ನಾವ್ ಯಾವಾಗ ಹೋಗಂದ್ರೆ ಹೋದ್ಮ್ಯಾಗ ನಾವು ಮಕ್ಳು ಕರ್ಕೊಂಡ್ ಎಲ್ಲಿಗೆ ಹೋಗ್ಬೇಕ್ರಿ ಬಡವ್ರು? ಕೊಟ್ಟೆ ಇಲ್ರಿ, ಎಲ್ಲಿಂದ ಕೇಳ್ತಾರ್ರಿ ಅವ್ರು. ಕೊಟ್ರ ಮತ್ ಮೆಟ್ಟ ತಗೊಂಡ್ ಹರೆ ಮಠ ಹೊಡಿತಾರ್ರಿ. ಮತ್ ಕೇಳಿದವ್ರು ಹೆಂಗ್ ಸುಮ್ಮಿರ್ತಾರ? ನಾವ್ ಇಷ್ಟು ದಿನ ಆಯ್ತು ಹೇಳಾಕ. ಮಳಿಗಾಲ ಬಂದ್ರೆ ಮಕ್ಳು ಕರ್ಕೊಂಡ್ ರಾತ್ರಿ ಬೆಳತಾನೆ ಎದ್ದು ಕುಂದಿರ್ತಾರ್ರಿ. ಅಷ್ಟು ತ್ರಾಸ ಐತ್ರಿ ಸರ ನಮ್ದು. ಬರೀ ಎಲ್ಲಾ ಅದನ್ನ ಮಾಡಿದೆ ಇದನ್ನ ಮಾಡಿದೆ, ಅಲ್ಲಿ ಫಂಕ್ಷನ್ ಮಾಡ್ಕೊಂಡೆ ಇಲ್ಲಿ ಫಂಕ್ಷನ್ ಮಾಡ್ಕೊಂಡೆ, ಬರೀ ತಮ್ಮ ಫಂಕ್ಷನ್ ತಮ್ಮ ಇದಕ್ಕ ತಮ್ಮ ಚೈನಿ ಒಳಗೆ ತಾವಿದ್ರು ಬಡವ್ರಿಗೆ ಯಾರು ಕೇಳ್ಬೇಕ್ರಿ? ಓಟ್ ಕೇಳಕ್ ಒಂದ್ 4-5 ದಿನ ವಾರಾನ್ ಗಂಟ್ಲೆ ಅಡ್ಡಾಡ್ತಾರ್ರಿ, ಪ್ರಚಾರ ಮಾಡಿ ನಮ್ಗ ಹಾಕ್ರಿ ಅಂತಾರ್ರಿ. ಆಮ್ಯಾಗ ಯಾರು ಬರೋದಿಲ್ರಿ. ಎಷ್ಟ್ ಕೊಡ್ಬೇಕು ನಿಮ್ಗ ಕೊಡ್ಬೇಕೆ ನಡ್ರಿ ಮನಿಗಳು ಅಂತ ಕೇಳ್ತಾರ್ರಿ ನಮಗ. ಹಾಕ್ರಿ ನೀವು ಹಾಕ್ರಿ, ನಾವ್ ಗೆದ್ದು ಬಂದ್ಮ್ಯಾಗ ಮಾಡ್ಲಿಕ್ಕಂದ್ರ ಹೇಳ್ರಿ ನೀವು ಅಂತ ಹೇಳ್ತಾರ್ರಿ. ಬಂಡಾರ ಮುಟ್ತಾರ್ರಿ, ಬೇಂತಪ್ಲ ಮುಟ್ತಾರ್ರಿ, ಎಲ್ಲಾ ಮುಟ್ತಾರ್ರಿ, ಏನೋ ಮಾಡಂಗಿಲ್ರಿ ಅವ್ರು. ಗೆದ್ದು ಬಂದ್ಮ್ಯಾಗ ನಮ್ ಕೈಯಾಗ ಚಿಪ್ಪ ಕೊಡ್ತಾರ್ರಿ ಅವ್ರು. ಮತ್ತೇನ್ ಕೊಡ್ತಾರ್ರಿ? ಇದೇ ಕೇಳವಲ್ರಿ ಸಮಸ್ಯೆ. ನಾವ್ ನೌಕರಿ ಕೇಳಕ್ ಹೋದ್ರೆ ಯಾರು ಕೊಡ್ಬೇಕ್ರಿ ನಮಗ? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಒಂದು ಕಡೆ ಏನು HY ಮೇಟಿಯವರ ನಿಧನದ ಬಳಿಕ ಉಪಚುನಾವಣೆ ಎದುರಾಗಿರುವಂಥದ್ದು. ನಾವು ಹಳೆ ಬಾಗಲಕೋಟೆಯಲ್ಲಿದ್ದೇವೆ. ಅಂದರೆ ಏನು ಒಂದು ತೆಂಗಿನಮಠ ಅಂಥೇಳಿ ಒಂದು ಸ್ಲಮ್ ಏರಿಯಾದಲ್ಲಿ ಇದ್ದಾವೆ. ಅಂದರೆ ಇಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳನ್ನ ಮಾತಾಡಿಸಿದ್ವಿ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಂತಂದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ. ಯಾಕಂತಂದರೆ ಇಲ್ಲಿ ಜನನಾಯಕರು ಯಾವುದೇ ಪಕ್ಷದವರಾಗಲಿ ಜನನಾಯಕರು ಏನು ಮಾಡ್ತಾ ಇದ್ದೀರಿ? ಯಾಕಂತಂದರೆ ಒಂದು ಕಡೆ BJP ಭದ್ರಕೋಟೆ ಅಂತ ಹೇಳ್ತಾರೆ. ಸಾಕಷ್ಟು ಬಾರಿ BJPಯಿಂದ ಗೆದ್ದಂಥ ಶಾಸಕರು ಇದ್ದರು. ಈಗ ಕಾಂಗ್ರೆಸ್ಸಿಂದ HY ಮೇಟಿ ಅವರಿದ್ದರು. ಅವರು ತೀರಿದ ಬಳಿಕ ಈಗ ಒಂದು ತೆರವಾದಂಥ ಕ್ಷೇತ್ರಕ್ಕೆ ಉಪಚುನಾವಣೆ ಇದೆ. ಇಲ್ಲಿ ನಾವು ತೆಂಗಿನಮಠ ಕ್ಷೇತ್ರದಲ್ಲಿ ಎದ್ದು ನಿಂತ್ಕೊಂಡ್ರೆ ಮನೆಗೇನು ಏನು ಇದು ತಗಡು ಹತ್ತುತ್ತೆ. ತೆಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ನಾನು. ಅಂದರೆ ಇದು ಇಲ್ಲಿ ಕಷ್ಟ ಅಂತಂದರೆ ಇಲ್ಲಿ ಸಾಕಷ್ಟು ದಿನನಿತ್ಯ ಇದೇ ಕಷ್ಟಗಳನ್ನು ಅನುಭವಿಸ್ಕೊಂಡು ಇದೇ ಒಂದು ಸ್ವಂತ ಮನೆಯಲ್ಲಿ ಇರ್ತಕ್ಕಂಥವ್ರು ಅವರನ್ನೇ ಮಾತಾಡಿಸ್ತೇನೆ. ಇಲ್ಲಿರ್ತಕ್ಕಂಥ ಕಷ್ಟಗಳು ಏನಂತೇಳಿ ಅವ್ರನ್ನ ಕೇಳ್ತೇನೆ. ಅಮ್ಮ, ಈ ಕಷ್ಟಗಳು ತಮಗಿದೆಯಲ್ಲ, ಸಾಕಷ್ಟು ಬಾರಿ ನೀವು ಶಾಸಕರಿಗೆ ಹೇಳಿದಾರೆ ಈ ಸಮಸ್ಯೆಗಳನ್ನ? ಬಹಳ ಸರಿ ಹೇಳಿದೀವಿ, ಮನವಿ ಪತ್ರ ಕಳಿಸಿದೀವಿ ನಾವು, ಮತ್ತೆ ಬೆಂಗಳೂರಿಗೆ ಅರ್ಜಿ ಹಾಕಿದೀವ್ರಿ, ಎಲ್ಲಾ ಕಡೆ ಅರ್ಜಿ ಹಾಕಿವ್ರಿ. ನಮ್ಮ ಅರ್ಜಿ ತಗೋತಾರ್ರಿ, ಅದಕ್ಕೆ ರಿಪ್ಲೈನೇ ಕಳ್ಸಂಗಿಲ್ರಿ ಅವ್ರೇನು. ಹಿಂಗ್ ಮಾಡ್ತೀವಿ ಅಂತನೂ ಆಶ್ವಾಸನೂ ಕೊಡಂಗಿಲ್ರಿ ಅವ್ರು. ಮಾಡ್ತೀನಿ ಮಾಡೋದಿಲ್ಲ ಅಂತ ಸುಮ್ಮನೆ ನಾವು ಅರ್ಜಿ ಹಾಕಿದಂಗೆಲ್ಲ ಅರ್ಜಿ ತಗೋತಾರ, ಸುಮ್ ಕುಂದಿರ್ತಾರ್ರಿ. ಈಗ ಎಷ್ಟೋ ಸಲ ಆತ್ರಿ, ಈಗ ಏನಿಲ್ಲ ಅಂದ್ರೆ 4-5 ವರ್ಷ ಆತ್ರಿ ಇದ್ರ ಬಗ್ಗೆ ಮನಿ ಬಗ್ಗೆ ಕಷ್ಟಪಡಾಕ. ಅವಾಗ ಚರಂಜಮಠ ಈರಣ್ಣ ಅವರು ಈಗ 2009, 10, 8 ಕೊಟ್ಟಿದ್ರಿ ನಮ್ಮ ಮನಿಗಳು. ಒಂದು 35 ಮನಿ ಏನು ಎಷ್ಟೋ ಮನಿ ಸ್ಯಾಂಕ್ಷನ್ ಮಾಡಿದ್ರಿ. ಅರ್ಧ ಮಂದಿಗೆ ಕೊಟ್ಟಾರ್ರಿ. ಆಮ್ಯಾಗ ಅಷ್ಟು ಉಳ್ಕ್ಯಾದ ಮಂದಿಗೆ ಮತ್ತೆ ಯಾವಾಗ ಕೊಟ್ಟೇ ಇಲ್ರಿ ಸರ್. ಅವರು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ರಿ. ಈಗ ನಾವು ಮಠದ ಜಾಗದಾಗ ಅದೀವ್ರಿ ಸರ್. ಅವ್ರ ಮಠದವ್ರು ನಮ್ಗೆ ಎಷ್ಟು ವರ್ಷ ಅಂತ ಇಟ್ಕೊಂತಾರಿ ಸರ. ನಾವು ಭೂ ಬಾಡಿಗೆ ಬರೀ 30-40 ರೂಪಾಯಿ ಬಾಡಿಗೆ ಕಟ್ತಿದೀವ್ರಿ ನಾವು. ಇದಕ್ಕೆ ಈಗ ಬಾಡಿಗೆನೂ ಹೆಚ್ಚು ಮಾಡಿದ್ರೆ 100 ರೂಪಾಯಿ ಯಾಕೆ 1000 ರೂಪಾಯಿ ಹೋಗ್ಲಿ ಕಟ್ತೀವಿ, ಅದಕ್ಕಿಲ್ಲ. ನಮಗಂತ ಸ್ವಂತ ಇರ್ಬೇಕಲ್ರಿ ಸರ. ನಾವು ಯಾವಾಗ ಹೋಗಂದ್ರೆ ಹೋದ್ಮ್ಯಾಗ ನಾವು ಮಕ್ಳು ಕಟ್ಕೊಂಡು ಎಲ್ಲಿಗೆ ಹೋಗ್ಬೇಕ್ರಿ ಬಡವ್ರು? ಎಷ್ಟು ವರ್ಷದಿಂದ ಈ ಒಂದು ಸ್ಲಮ್ ಅಲ್ಲಿ 3-4 ತಲೆ ಹೋದವ್ರಿ ಸರ. ನಮ್ಮ ಅತ್ತಿಯವ್ರು ಹೋದ್ರು, ನಮ್ಮ ಅತ್ತಿಯವ್ರು ಹೋದ್ರು. ಈಗ ನಾವ್ರಿ ನೆಕ್ಸ್ಟ್ ಮೂರನೇ ತಲೀರಿ ಇದು. ಅಷ್ಟಾದ್ರೂ ನಮ್ಗೆ ಯಾವ್ದೋ ಒಂದು ನೆಲೆನೇ ಮಾಡ್ಕೊಡವಲ್ರಿ ಸರ. ಈ ಒಂದು ಮನೇಲಿ ಎಷ್ಟು ಜನ ಇರ್ತೀರಮ್ಮ ನೀವು? ಇಷ್ಟು ಚಿಕ್ಕದಿದೆ, ಆ ಕಡೆ ಒಂದು ಭಾಗ ಇದೆ, ಈ ಕಡೆ ಒಂದು ಭಾಗ ಇದೆ. 5 ಜನ ಇದೇ ಮನೆಯಲ್ಲಿ ಇರ್ತೀರಾ? ಇದೇ ಮನೇಲಿ ಇರ್ತೀವಿ ನೋಡ್ರಿ ಸರ್. 3 ಮಕ್ಳು, 2 ಗಂಡ ಹೆಂಡತಿ ಇರ್ತೀವ್ರಿ. ಮತ್ ನಮ್ಮ ಅಕ್ಕ 7 ಮಂದಿ ಇರ್ತೀವ್ರಿ ನಾವು ಇದ್ರೊಳಗ. ಎದ್ದು ನಿಂತ್ಕೊಂಡ್ರೆ ಇದು ಹತ್ತುತ್ತೆ, ಬಡಿತೈತ್ರಿ ಸರ. ಎದ್ ನಿಂದ ಹಿಂಗ್ ಎಷ್ಟ್ ಹತ್ತಿದ್ರೆ ಬಗ್ಗೆ ಹೋಗ್ಬೇಕ್ರಿ ಸರ. ಬಗ್ಗೆ ಹೋಗ್ಬೇಕು. ಹಂಗಾಗಿ ನಾವು ನಮ್ಮ ಸಮಸ್ಯೆ ಎಲ್ಲಾ ತಲೆಗೆ ಹೇಳ್ಕೊಂಡಿವ್ರಿ ಸರ. ಯಾರು ನಮ್ದು ತಲಿನೇ ಕೆಡ್ಸೋವಲ್ರಿ ಸರ. ಈಗ ನಾ ಬಿಜೆಪಿ ಅವರನ್ನು ತಲೆ ಕೆಡ್ಸೋದಿಲ್ಲ, ಕಾಂಗ್ರೆಸ್ದವ್ರು ತಲೆ ಕೆಡ್ಸೋದಿಲ್ರಿ ಸರ. ಈಗ ಪಕ್ಷ ಬಂದೈತೆ ಅಂದ್ರೆ ಮತ್ತೆ ಕಾಂಗ್ರೆಸ್ ಬಂದೈತಿ, ಕಾಂಗ್ರೆಸ್ದವ್ರು ಮಾಡ್ಬೇಕಂತ ಅವ್ರು ಅಂತಾರ್ರಿ. ಅವ್ರ ಕಡೆ ಹೋದ್ರೆ ನಾವು ನಮ್ಮ ಕೈಯಾಗಿತ್ತು ಅಧಿಕಾರ ನಾವು ಮಾಡಿದ್ವಿ. ಈಗ ನಾವ್ಯಾಕೆ ಮಾಡಮನ್ನ ಮಾತು ಅವರು ಆಡ್ತಾರ್ರಿ ಸರ. ಈಗ ಮಾಡ್ಬೇಕು ಯಾರ್ರಿ ಸರ? ಇದು ಇದ್ರಾಗ ಅದಾರ ಅವ್ರಾರ ಮಾಡ್ಬೇಕಿಲ್ರಿ ಸರ. ನಿಮ್ ತರ TV 9 ಕರ್ಸಿ ತೋರ್ಸಿವ್ರಿ ನಾವು. ಈಗ 2-3 TV 9 ಮಾಡ್ಕೊಂಡ್ ಹೋಗ್ಯಾರ. ಇದು ಆದ್ರೆ ಏನು ಪ್ರಯೋಜನ ಇಲ್ರಿ ಸರ. ಮತ್ತೆ ಧರಣಿ ಕೂತಿದೀವ್ರಿ, ಒಂದ್ 3-4 ದಿನ ರೋಡಿನ ಮ್ಯಾಗ ಧರಣಿ ಕುಂತು ಇದ್ರ ಬಗ್ಗೆ ಎಲ್ಲ ಇದು ಮಾಡಿವ್ರಿ ನಾವು. ಆದ್ರೆ ಇಷ್ಟು ಮಾಹಿತಿ ಕೊಡ್ತೀವ್ರಿ, ಯಾರೋ ಏನು ಮಾಡಾಕ ತಯಾರಿಲ್ರಿ. ಬೇರೆ ಕಡೆ ಲೆಟರ್ ಕೊಟ್ಟು 3 ತಿಂಗಳಾಗಿರೋದಿಲ್ರಿ. ಅದಕ್ಕೆ ರಿಪ್ಲೈ ಏನಾರ ಕಳಿಸ್ತಾರ್ರಿ ಅವ್ರು. ನಮ್ಮ ಲೆಟ್ರಿಗೆ ರಿಪ್ಲೈನು ಕಳ್ಸಂಗಿಲ್ರಿ. ಅದಕ್ಕೆ ಬೆಲೆ ಅನ್ನೋದು ಕೊಡೋದಿಲ್ರಿ ನಮ್ಗೆ. ಏನ್ರಿ ಈಗ ಎಷ್ಟೋ ಸರಿ ಕೊಟ್ಟಿವ್ರಿ ನಾವು. ನಮ್ಮ ಮನೆಯವ್ರು ಹಿಂಗ ಇದು ಜನಸೇವೆ ಮಾಡ್ಕೊಂತ ಇದು ಮಾಡ್ತಾರ್ರಿ. ಹಂಗಾಗಿ ತಮ್ಗೆ ಏನೇನು ಮಾಹಿತಿ ಐತಿ ಎಲ್ಲ ಕಡೆ ಮಾಡ್ಯಾರ್ರಿ ಅವ್ರು. ಎಲ್ಲ ಕಡೆ ಬೆಂಗಳೂರು ಕಳ್ಸ್ಯಾರ್ರಿ, ಬಿಜಾಪುರ ಕಳ್ಸ್ಯಾರ್ರಿ, ಲೆಟ್ರ್ ಎಲ್ಲ ಕಡೆ ಕಳ್ಸ್ಯಾರ್ರಿ. ಮತ್ತು ಇಸ್ ಮನಿ ಅಂತ ಅರ್ಜಿ ಮಾಡಿ 37 ಮನಿಗಳು ಅರ್ಜಿ ಮಾಡಿ ಕಳ್ಸ್ಯಾರ್ರಿ. ಒಂದೊಂದು ಲೆಟ್ರ್ ಕಳ್ಸ್ಯಾರ್ರಿ. ಪೋಸ್ಟ್ಲಿಂತ ಒಂದೊಂದು ಲೆಟ್ರ್ ಬಂದ ಹೊರತಾಗಿ ಅದಕ್ಕೆ ಏನೂ ಬಂದಿಲ್ರಿ ಸರ.
ಇಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದು 700ಕ್ಕೂ ಹೆಚ್ಚು ಮನೆ ಇದೆ ಅಂತಾರೆ. ಈ ಚಿಕ್ಕ ಚಿಕ್ಕ ಮನೆ ಇದೆ. ಈಗ ಸರ್ಕಾರದಿಂದ ಸ್ಲಮ್ ಬೋರ್ಡ್ ಇಂದ ಒಂದಷ್ಟು ಮನೆಗಳನ್ನ ಹಾಕೊಡ್ತಾರೆ. ಯಾಕಂದ್ರೆ ಅಲ್ಲ ಹಾಕೊಡ್ತಾರೆ, ನಾವು ಸಾಕಷ್ಟು ಲಕ್ಷಾಂತರ ಮನೆಗಳನ್ನ ಕೊಟ್ವಿ ಅಂತೇಳಿ ದೊಡ್ಡ ದೊಡ್ಡ ಫಂಕ್ಷನ್ ಕೂಡ ಮಾಡ್ತಾರೆ. ಈಗ ನಿಮ್ ಭಾಗದಲ್ಲೆಲ್ಲ ಬಂದಿಲ್ವಾ, ಅವರು ಕೇಳಿಲ್ವಾ ಯಾರು ಕೂಡ? ನಮಗ್ ಕೊಟ್ಟೇ ಇಲ್ರಿ, ಎಲ್ಲಿಂದ ಕೇಳ್ತಾರ್ರಿ ಅವ್ರು? ಕೊಟ್ರ ಮತ್ ಮೆಟ್ಟ ತಗೊಂಡ್ ಹರೆ ಮಠ ಹೊಡಿತಾರ್ರಿ. ಮತ್ ಕೇಳಿದವ್ರು ಹೆಂಗ್ ಸುಮ್ಮಿರ್ತಾರ? ನಾವ್ ಇಷ್ಟು ದಿನ ಆಯ್ತು ಹೇಳಾಕ, ನಮ್ ಅದಕ್ಕೆ ಏನು ಇಲ್ಲ ಅಂದ್ರೆ ನೀ ಫಂಕ್ಷನ್ ಹೆಂಗ್ ಫಂಕ್ಷನ್ ನಿಂದ್ರಸಂಗದಾರ್ರಿ ಮಂದಿಗೆ ಏನ್ ಒಟ್ಟಿಗೆ ಊಟ ಇಲ್ರಿ, ಇರಾಕ್ ಗೂಡ್ ಬೇಕ್ರಿ ಸರ. ಮಳಿಗಾಲ ಬಂದ್ರೆ ಮಕ್ಳು ಕರ್ಕೊಂಡ್ ರಾತ್ರಿ ಬೆಳತಾನೆ ಎದ್ದು ಕುಂದಿರ್ತಾರ್ರಿ. ಅಷ್ಟು ತ್ರಾಸ ಐತ್ರಿ ಸರ ನಮ್ದು. ನಿಮ್ ಮುಂದೆ ಹೇಳ್ಬೇಕಂದ್ರ ನಾವು ಅಂತದ್ ಯಾರು ನಮಗ್ ಕೇಳೋರೇ ಇಲ್ರಿ ಸರ. ಹಂಗಾಗಿ ಬಡವ್ರು ಏನ್ ಮಾಡ್ಬೇಕ್ರಿ ಸರ? ನಾವ್ ಯಾರಿಗೆ ನಮ್ ಓಟ್ ಬೇಕಾದ್ರೆ ಎಷ್ಟ್ ಜಲ್ದಿ ಬರ್ತಾರ್ರಿ ಸರ, ಮತ್ತೆ ಮಾಡಾಕಿಲ್ಲ ಅಂದ್ರೆ ಹೆಂಗ್ರಿ ಸರ? ಇರ್ಲಿಕ್ಕೆ ಒಂದು ಸೂರನ್ನ ಕಲ್ಪಿಸ್ಕೊಡ್ಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ ರೀ. ಬರೀ ಎಲ್ಲ ಅದನ್ನ ಮಾಡಿದೆ ಇದನ್ನ ಮಾಡಿದೆ, ಅಲ್ಲಿ ಫಂಕ್ಷನ್ ಮಾಡ್ಕೊಂಡೆ ಇಲ್ಲಿ ಫಂಕ್ಷನ್ ಮಾಡ್ಕೊಂಡೆ, ಬರೀ ತಮ್ಮ ಫಂಕ್ಷನ್ ಇದಕ್ಕ ತಮ್ಮ ಚೈನಿ ಒಳಗ್ ತಾವಿದ್ರ ಬಡವ್ರಿಗೆ ಯಾರು ಕೇಳ್ಬೇಕ್ರಿ? ಬಡವ್ರ ತ್ರಾಸ ಯಾರು ಅರ್ಥ ಮಾಡ್ಕೋಬೇಕು? ಈಗಿನ ಶಾಸಕರು ಬರ್ತಾ ಇದ್ರ ಮೇಟಿಯವ್ರು ಯಾರು ಬರೋದಿಲ್ರಿ. ಯಾವಾಗ ಅವರು ಬರ್ಲಿ ಇವ್ರು ಬರ್ಲಿ, ಬಿಜೆಪಿ ಅವ್ರು ಬರ್ಲಿ, ಕಾಂಗ್ರೆಸ್ ಓಟ್ ಕೇಳಾಕ್ ಒಂದ ಬರ್ತಾರ್ರಿ. ನಮ್ಮ ಓಣಿಗೆ ಓಟ್ ಕೇಳಾಕ್ ಒಂದ್ 4-5 ದಿನ ವಾರಾನ್ ಗಂಟ್ಲೆ ಅಡ್ಡಾಡ್ತಾರ್ರಿ, ಪ್ರಚಾರ ಮಾಡಿ ನಮ್ಗ ಹಾಕ್ರಿ ಅಂತಾರ್ರಿ. ಆಮ್ಯಾಗ ಯಾರು ಬರೋದಿಲ್ರಿ. ಆಮೇಲೆ ನಿಮ್ ಸ್ಪಂದನೆ ಯಾರು ಮಾಡಂಗಿಲ್ರಿ. ಯಾಕಂತನು ಕೇಳಂಗಿಲ್ಲ. ಏನಂತ ನಾವಾಗಿ ಅವ್ರಲ್ಲಿ ಹೋದ್ರು ಬಾಳ ಸೊಕ್ಕಿಲೆ ಮಾತಾಡ್ತಾರ್ರಿ ನಮಗ. ಕೇಳಿಕ್ ಹೋದ್ರೆ ಏನಂತಾರೆ? ಎಷ್ಟ್ ಕೊಡ್ಬೇಕು? ನಿಮ್ಗ ಕೊಡ್ಬೇಕೆ ನಡ್ರಿ ಮನಿಗಳು ಅಂತ ಕೇಳ್ತಾರ್ರಿ ನಮಗ. ನಿಮ್ಗ ಕೊಡ್ಬೇಕೇನು? ಒಳ್ಳೆ ಮುಳ್ಳೆ ಮನಿದ ತಗೊಂಡ್ ಬರ್ತೀರೇನು? ನಾ ಯಾವ ಫಂಕ್ಷನ್ ಕರ್ದೀವಿ ಅಂತ ಕೇಳ್ತಾರ್ರಿ ನಮ್ಗ ಒಳ್ಳೆ. ಹಂಗತೆ ಮಾಡ್ತಾರಿ ಸರ. ನೀವು ನೋಡ್ರಿ ಮತ್ತೆ ಇದ್ರ ಬಗ್ಗೆ ಹೆಂಗ್ ಮಾಡ್ತೀರಿ ಏನೋ ಸ್ವಲ್ಪ ಹೆಂಗಾರ ಮಾಡಿ ಬಡವ್ರಿಗೆ ಕಲ್ಪಿಸಿ ಕೊಡ್ರಿ ಅಂತ ಹೇಳೋದು. ಇನ್ನೊಂದು ಇವಾಗ ಅವಕಾಶ ಸಿಕ್ಕಿದೆಮ್ಮ ನಿಮ್ಗೆ. ಯಾಕಂದ್ರೆ ಇವಾಗ HY ಮೇಟಿ ಅವರು ತೀರ್ಕೊಂಡ್ರಲ್ಲ, ಆ ಒಂದು ಉದ್ದೇಶಕ್ಕೆ ಮತ್ತೆ ಚುನಾವಣೆ ಬಂದಿದೆ. ಇವಾಗ ಬರ್ತಾರೆ ಓಟ್ ಕೇಳಿಕ್ ಬಂದಾಗ ನೀವು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ, ತಕ್ಕ ಉತ್ತರ ಕೊಡ್ಬೇಕಲ್ಲ. ಕೊಡ್ತೀವ್ರಿ. ಮತ್ ನಮ್ಮಷ್ಟು ಭಯವರೇ ಇಲ್ರಿ ಅವ್ರಿಗೆ. ನೀವ್ ಹೆಂಗಂತಾರ ಅಂದಿರಿ. ನಾವು ಮತ್ತೆ ಕೆಲವು ಮಟ್ಟದ ಮಂದಿ ನಾವು ಮತ್ತೆ ನಾವು ಸ್ಲಮ್ ಏರಿಯಾದಾಗಿರ್ತೀವಿ. ನಮ್ ಬಾಯಿ ಏನ್ ಬರ್ತದ ಅನ್ನೋದು ಗೊತ್ತಿಲ್ಲ. ನಾವು ಸಿಟ್ಟು ಬಂದದ ಅಷ್ಟೆಲ್ಲ ಮಾತಾಡ್ತೀವಿ. ಅವ್ರು ಯಾವಾಗ ನಮಸ್ಕಾರ ಮಾಡ್ಕೊತ ಆಶ್ವಾಸನೆ ಹೇಳಿ ಹೋಗ್ಬಿಡ್ತಾರ್ರಿ. ಹಾಕ್ರಿ ನಾವು ಗೆದ್ದು ಬಂದಾಗ ಮಾಡ್ಲಿಕ್ಕಂದ್ರ ಹೇಳ್ರಿ ನೀವು ಅಂತ ಹೇಳ್ತಾರ್ರಿ. ಭಂಡಾರ ಮುಟ್ತಾರ್ರಿ, ಬೇಂತಪ್ಲ ಮುಟ್ತಾರ್ರಿ, ಎಲ್ಲಾ ಮುಟ್ತಾರ್ರಿ. ಏನೋ ಮಾಡಂಗಿಲ್ರಿ ಅವ್ರು. ಸುಮ್ನೆ ಆಶ್ವಾಸನೆ ಕೊಡ್ತಾರ್ರಿ. ಆ ದೇವ್ರಿಗೆ ಅಂಜದಿಲ್ಲ, ದಿಂಡ್ರಿಗೆ ಅಂಜಂಗಿಲ್ರಿ ಅವ್ರು. ಬರೀ ನಾವು ಕೊಡ್ತೀವಿ ಅಂತೇಳಿ ಭಂಡಾರ ಮುಟ್ತಾರ್ರಿ. ಎಲೆಕ್ಷನ್ ನಾವು ಗೆದ್ದು ಬಂದಾಗ ಮಾಡ್ತೀವಿ ನಾವು ಅಂತಾರ್ರಿ. ಗೆದ್ದು ಬಂದಾಗ ನಮ್ ಕೈಯಾಗ ಚಿಪ್ಪ ಕೊಡ್ತಾರ್ರಿ ಅವ್ರು. ಮತ್ತೇನ್ ಕೊಡ್ತಾರ್ರಿ? ಯಾಕಂದ್ರೆ ಗೆದ್ದ ನಂತರ ಈ ಒಂದು ಸ್ಲಮ್ಗೆ ಮತ್ತೆ ಯಾರು ಹೆಜ್ಜೆನೇ ಇಡೋದಿಲ್ರಿ. ಯಾರು ಒಟ್ಟ ಬರೋದೇ ಇಲ್ರಿ. ಎಲೆಕ್ಷನ್ ಟೈಮ್ನಾಗ ಅಷ್ಟ ಬರ್ತಾರ ನೋಡ್ರಿ ಸರ್. ಯಾಕಂದ್ರೆ ನೀವು ನೋಡ್ಲಿಕ್ಕೆ ಎಷ್ಟು ಎಲೆಕ್ಷನ್ ಆಯ್ತಮ್ಮ ನೀವು ನಾವು ಬಂದಿಂದ ಈಗ ನಾನ್ ನಡ್ಯಾಕ್ ಬಂದ ಇಲ್ಲಿಗ ಒಂದ್ 20 ವರ್ಷ ಆಯ್ತ್ರಿ ಸರ್. 20 ವರ್ಷ. ನನ್ ಮಗನೇ ಅದನ್ರಿ, 17 ವರ್ಷದ ಮಗ ಅದನ್ರಿ. 20 ವರ್ಷ ಆಯ್ತ್ರಿ ಬಂದು. ನಾವು ಯಾವ್ದು ಇಲ್ರಿ ಓಣ್ಯಾಗ. 4 ಬಾರಿ ತಾವು ಎಲೆಕ್ಷನ್ ನೋಡಿದೀನ್ರಿ ಸರ್. 4 ಬಾರಿ ನೋಡಿನ್ ನೋಡ್ರಿ ಸರ್. 4 ಬಾರಿ ನೋಡಿದ್ರು ಕೂಡ ನಿಮ್ಗೆ ಇನ್ನೂ ಅಭಿವೃದ್ಧಿನೇ ಆಗಿಲ್ಲ. ಏನೂ ಇಲ್ರಿ ಸರ್. ಅದ್ರಲಿಂತ ಏನೂ ಇಲ್ಲ ನೋಡ್ರಿ. ಹಾಗೆ ಅದೀವಿ ನೋಡ್ರಿ. ಅವ್ರು ಮಾತ್ರ ಅಭಿವೃದ್ಧಿವಂತರ. ಅವ್ರೇನ್ರಿ 5 ವರ್ಷ ಒಬ್ರು ಆಳ್ತಾರ್ರಿ, ಮತ್ತೆ ಯಾರು ನಿಂದಿರ್ತಾರ ಅವ್ರು ಮತ್ತೆ 5 ವರ್ಷ ಆಳ್ತಾರ್ರಿ. ಅವ್ರದ್ದು ಏನು ಈ ಸೀಟ್ ಬಿಡೋಣ ಮತ್ತೆ ಸೀಟ್ ಸಿಗ್ತೈತ್ರಿ. ನಮ್ಮ ಪರಿಸ್ಥಿತಿ ಏನ್ರಿ ಸರ್? ಈ ಕಾಂಗ್ರೆಸ್ ಸರ್ಕಾರದವ್ರು ಮತ್ತೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ. ಈಗೆಲ್ಲ ನಿಮ್ಗೆ ಬರ್ತಾ ಇದೆ, ಸೌಲಭ್ಯಗಳು ಸಿಗ್ತಾ ಇದೆ ಸರ್. ಅದೇನ್ರಿ ನಮ್ದು ಎಲ್ಲಾರ ಟ್ಯಾಕ್ಸ್ ಎಲ್ಲಾರ ಮುರ್ಕೊಂತಾರ್ರಿ, ಎಲ್ಲಾರ ಕೊಡ್ತಾರ್ರಿ. ಅದೇನ್ ಲಾಭ ಅನ್ಸಂಗಿಲ್ರಿ ನಮಗ. ಬೆಲೆ ಏರಿಕೆ ಜಾಸ್ತಿ ಮಾಡ್ತಾರೆ, ಈ ಕಡೆ ದುಡ್ಡು ಕೊಡ್ತಾರೆ. 200 ರೂಪಾಯಿ ಪಗಾರ ಏರ್ಸಂಗಿಲ್ರಿ ದುಡಿಯೋರಿಗೆ ಅದೇ 200 ಫಿಕ್ಸ್ ಅಂತಾರ್ರಿ. ಇವು ಎಣ್ಣೆ ರೇಟ್ ಏರಿಸ್ತಾರ್ರಿ. ಗ್ಯಾಸಿನ ರೇಟ್ ನೋಡ್ರಿ 970 ರೂಪಾಯಿ ಆಗೈತ್ರಿ. ಏನ್ ಮಾಡ್ಬೇಕ್ರಿ ಬಡವ್ರು? ಎಲ್ಲಾ ಬೆಲೆನೂ ಏರ್ಸಿ ಅಂತ ಹೋಗ್ತಾರ. ಇಲ್ಲಿ ನಮ್ ಬೆಲೆ ಏರಿಸ್ತಾರ. ನಮ್ದು ಇಲ್ಲಿ ಈ ಕಡೆ ತಕೊಂಡ್ ಆ ಕಡೆ ಎಡಗೈಲ ತಕೊಂಡ್ ಬಲಗೈಲ ಕೊಟ್ರಿ ಏನ್ ಉಪಯೋಗ್ರಿ ಸರ್ ಅದು? ಹೌದಂತ್ರಿ. ಇನ್ನ ಬಡವ್ರಿಗೆ ಅನುಕೂಲ ಮಾಡಂಗ ಸ್ವಲ್ಪ ಯಾವ್ದಾರ ರೇಟ್ಗಳು ಕಡಿಮೆ ಮಾಡಿದ್ರೆ ಬಡವ್ರು ಹೆಂಗಾರ ಬದುಕ್ತಾರ. 200 ರೂಪಾಯಿ ದುಡಿದ್ರು 100 ರೂಪಾಯಿದಾಗ ತಿಂದು 100 ರೂಪಾಯಿ ಮಕ್ಳ ಹೆಸರಲ್ಲಿ ಅದಕ್ಕಾರ ಹಿಡ್ತಾರ. ಈಗ ದುಡ್ದದೆಲ್ಲ ಮುಂಜಾನೆ ಸಂತಾನ ದುಡ್ದು ಮತ್ತೆ ಒಟ್ಟಿಗೆ ಹಾಕೊಂಡ್ರೆ ಏನಾಗತ್ರಿ ಮುಂದೆ ಮಕ್ಳ ಭವಿಷ್ಯ ಹೆಂಗ್ರಿ ಸರ್? ಯಾಕಂದ್ರೆ ಸರಿಯಾದಂತ ಇಲ್ಲಿ ಕಾಲೇಜ್ ಆಗ್ಲಿ, ಗೌರ್ಮೆಂಟ್ ಕಾಲೇಜಿನ ವ್ಯವಸ್ಥೆ. ಗೌರ್ಮೆಂಟ್ ಕಾಲೇಜ್ ಅದಾವ್ರಿ. ಅಂದ್ರೂ ಫೀ ಕಟ್ಲಾರ್ದೆ ಯಾವ್ದು ಇಲ್ರಿ ಸರ್. ಸಂಘನ್ಯಾಗ ಅದಾವ್ರಿ. ಇಲ್ಲಿ ಚರಂಚಿ ಮಠ ಅವ್ರು ಸಂಘನ್ಯಾಗ ಅದಾವ್ರಿ. ಅವ್ರಿಗೆ ಫೀ ಕಟ್ಟಬೇಕಲ್ರಿ. ಅಂದ್ರೆ ಅವರು ವೈಯಕ್ತಿಕ ಕಾಲೇಜ್ಗಳಾಯ್ತು. ಈ ಸರ್ಕಾರದಿಂದ ಗೌರ್ಮೆಂಟ್ ಕಾಲೇಜ್ ಆಗ್ಲಿ ಯಾವ್ದು ಇಲ್ಲ ರೀ ಸರ್. ಗೌರ್ಮೆಂಟ್ ಸಾಲ ಇಲ್ಲೇ 2 ನಂಬರ್ ಸಾಲ ಐತ್ರಿ. ಒಂದ್ 3-4 ಸಾಲ ಅದಾವ್ರಿ ಊರಾಗ. ಆಯ್ತ್ರಿ. ಕಾಲೇಜ್ ಮತ್ತೆ ದುಡ್ಡು ಕಟ್ಟಬೇಕ್ರಿ. ಗೌರ್ಮೆಂಟ್ ಕಾಲೇಜ್ಗಳು ಇಲ್ರಿ. ಈಗ ನಾವು ನಮ್ಮ ಹುಡುಗರು ಸ್ವಲ್ಪ ಇದಿದ್ದು ಎಕ್ಸಾಮ್ ಬರದ್ರೆ ಫ್ರೀ ಸೀಟ್ ಅಂತ ಆಗತ್ರಿ. ನಮ್ಮ ಶ್ರಮದಿಂದ ಆಗತ್ತ, ಇಲ್ಲ ಅನ್ನಂಗಿಲ್ಲ. ನಿರುದ್ಯೋಗದ ಸಮಸ್ಯೆ ಸಾಕಷ್ಟು ಮಕ್ಕಳು ಕಲ್ತಂತವ್ರು ಇದಾರೆ, ಉದ್ಯೋಗ ಇಲ್ಲ. ಅಂದ್ರೆ ಕಾರ್ಖಾನೆಗಳಿಲ್ಲ ಬಾಗಲಕೋಟೆಯಲ್ಲಿ. ಯಾವುದೇ ಪಕ್ಷದವ್ರು ಬರ್ಲಿ, ಪಕ್ಷಾತೀತವಾಗಿ ನಾವು ಮಾತಾಡಿದಾಗ ಒಂದು ಅಭಿವೃದ್ಧಿ ಆಗ್ಬೇಕು ಒಂದು ಊರು ಅಂತಂದ್ರೆ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಬರಬೇಕು, ಕಾರ್ಖಾನೆಗಳು ಬರಬೇಕು, ಅಲ್ಲಿರ್ತಕ್ಕಂಥ ಊರಿನವ್ರಿಗೆ ಉದ್ಯೋಗ ಅವಕಾಶಗಳನ್ನ ಮಾಡಬೇಕು. ಅದನ್ನ ಇಲ್ಲಿ ಯಾವ ಶಾಸಕರು ಮಾಡ್ತಾ ಇದ್ದಾರೆ? ಇದೇ ಕೇಳವಲ್ರಿ ಸಮಸ್ಯೆ. ನಾವು ನೌಕರಿ ಕೇಳಕ್ ಹೋದ್ರೆ ಯಾರು ಕೊಡ್ಬೇಕ್ರಿ ನಮಗ? ಇದು ಇವು ದಿನದ ಸಮಸ್ಯೆನೇ ಕೇಳೋರಿಲ್ಲ.
ಏನ್ರಿ ಒಂದು 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ರಿ ಎಲ್ಲ ಓಣಿ ಎಲ್ಲ ಕ್ಲೀನ್ ಆಗಿಬಿಡ್ತೈತ್ರಿ ಗಟ್ರ ಪಟ್ರ ಅಷ್ಟು ತಾವು ಒಂದು ಲೆಟರ್ ಬರ್ದು ಲಕ್ಷಾಂತರ ರೂಪಾಯಿ ತಗೋತಾರ್ರಿ ನಾವು ಇಷ್ಟು ಮಾಡಿವಿ ಕೆಲಸ ಅಂತ ಒಂದು ಫೋಟೋ ತೆಗೆದು ಮಾಡಾಕಿಲ್ಲ ಇಂಥವು ಕಾಲೇಜ್ ಇದ್ರ ಸೌಲಭ್ಯ ಕೊಡ್ತಾರ್ರಿ ನಮಗೆ ನೌಕರಿ ಸೌಲಭ್ಯ ಕೊಡ್ತಾರ ನಮ್ಮ ಶ್ರಮಕ್ಕೆ ಪಗಾರ ಕೊಡಾಕ್ ತಯಾರಿಲ್ರಿ ಇಲ್ಲಿ ಏನು ಕೊಡ್ತಾರ್ರಿ ಸರ ಈಗ ಕೊನೆಯದಾಗಿ ಈಗ ಯಾರೇ ಶಾಸಕರಾಗ್ಲಿಮ್ಮ ಈಗ ಒಂದು ಕಡೆ BJP ಅವರಾದ್ರೂ ಆಗಲಿ ಕಾಂಗ್ರೆಸ್ನವ್ರು ಆಗಲಿ ಈಗ ಬರೋವಂಥ ಶಾಸಕರು ಆಗಲಿ ಏನು ಹೇಳ್ತೀರಮ್ಮ ಏನು ಮಾಡಬೇಕು ನಿಮ್ಮ ಏರಿಯಾಗಿಲ್ಲಿ ನಾವು ಅದೇ ರೀ ನಮ್ಮ ಮನೆ ಸಮಸ್ಯೆ ಸ್ವಲ್ಪ ಮನೆ ಎಷ್ಟು ಇನ್ನೂ ಮನೆ ಬಂದಿಲ್ರಿ ಅಷ್ಟ್ರಿಗೆ ಒಂದೊಂದು ಮನೆ ನೆಲೆ ಮಾಡಿಕೊಡ್ರಿ ನಿಮಗೆ ಸಹಾಯ ಮಟ್ಟ ಹಾಕಂದ್ರು ಹಾಕ್ತೀವಿ ನಾವು ಓಟ್ ನಮ್ಗೇನಿಲ್ಲ ಒಂದು ನಮ್ಮ ಓಟ್ಲಿಂತ ನಿಮಗೆ ಚಲೋ ಆಗುತ್ತಂದ್ರೆ ನಮಗೆ ನೆಲೆ ಮಾಡಿ ಕೊಟ್ರೆ ಅಂದ್ರೆ ನಿಮ್ಗೆ ಓಟ್ ಹಾಕಿ ಪ್ರತಿ ಸಾರಿ ನೀವೇ ಬರ್ತೀವಿ ಅಂದ್ರೆ ನಿಮ್ಗೆ ಆರಿಸ್ಕೊಡ್ತೀವಿ ನಾವು ಕೆಲಸ ನೋಡಿ ಮಾಡ್ತೀವಿ ನಾವು ಹಂಗಾಗಿ ನಮ್ಮ ಸ್ವಲ್ಪ ಗಟ್ರು ಓಣಿ ಎಲ್ಲ ಕ್ಲೀನ್ ಇಡ್ರಿ ಎಲ್ಲ ಸ್ವಚ್ಛತಾ ಇಡ್ರಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತೀವಿ ರೀ ಅವ್ರು ಹ್ಞೂ ರೀ ಅಂತ ಹೇಳ್ತಾರೆ ರೀ ಎಲೆಕ್ಷನ್ ಮುಗಿಯತಾನ ರಮಿಸ್ತಾರ್ರಿ ಎಲೆಕ್ಷನ್ ಮುಗ್ದಿಂದ ಮತ್ತೆ ತಾವಾಗ ಗೆದ್ದು ಬಿಟ್ಟಿರ್ತಾರಲ್ರಿ ನಮ್ಮನ್ನ ಯಾರು ಕೇಳ್ಬೇಕು ಅವಾಗ ಈಗ ಮೇಟಿ ಅವ್ರ ಮಕ್ಕಳು ಕೇಳ್ತಾ ಇದ್ದಾರೆ ಟಿಕೆಟ್ ಈಗ ಅವ್ರು ತೀರ್ಕೊಂಡು ಅನುಕಂಪದ ಅಲೆ ಮೇಲೆ ಅವ್ರು ಬರಲ್ವಾ ಮತ್ತೆ ಬರೋದಿಲ್ರಿ ಸರ್ ಯಾರು ಬರೋದಿಲ್ರಿ ಎಲೆಕ್ಷನ್ ಟೈಮ್ನಾಗ ಅಷ್ಟೇ ಬರ್ತಾರ್ರಿ ಅವ್ರು ಎಲೆಕ್ಷನ್ ಬಂದಾಗ ಬಂದು ಓಟಿನ ಸಂಬಂಧ ಅಷ್ಟು ಅಡ್ಡಾಡಿ ಓಟ್ ಹಾಕ್ಸ್ಕೊಂಡು ಹೋದವ್ರು ಮತ್ತೆ ಯಾರು ಸತ್ತಾರಂತೂ ಬರೋದಿಲ್ಲ ಬದುಕ್ಯಾರಂತೂ ಬರೋದಿಲ್ರಿ ಇನ್ಸಿಡೆಂಟ್ ನಡೆದ್ರು ಬರೋದಿಲ್ರಿ ಅವ್ರು ಸುದ್ದಿ ತಿಳಿದ್ರು ಬರಂಗಿಲ್ರಿ ಚರಂತಿಮಠ ಅವ್ರು ಮತ್ತೆ ಅವರು ಕಡಿಮೆ ರೀ ಅವರು ಏನಾರ ಇದ್ದಾಗ ಅಷ್ಟೇ ಬರ್ತಾರ್ರಿ ಇಲ್ರಿ ಇಲ್ಲ ಆದ್ರೆ ಅವ್ರು ಇಲ್ಲೇ ಇರ್ತಾರಲ್ರಿ ಏರಿಯಾಗ ಸುತ್ತಮುತ್ತ ಬಂದ್ರು ಬರ್ತಾರ್ರಿ ಒಂದ್ಸಲ 2 ಸಲ ಇದ್ರ ಅವರು ಇಲ್ರಿ ಯಾರ ಬರ್ಲಿ ನೋಡ್ರಿ ಎಲೆಕ್ಷನ್ ಮುಂದನೆ ಬರ್ತಾರ ನೋಡ್ರಿ ಸರ್ ಮತ್ತೆ ಯಾರು ಮತ್ತೆ ಆಗಲೇ ಮುಗ್ಲೇ ಬರೋಂಗಿಲ್ರಿ ಈಗ ಸರ್ಕಾರಕ್ಕೆ ಏನು ಹೇಳ್ತೀರಿಮ್ಮ ನಿಮ್ಮ ಮನೆ ಒಂದು ಕಲ್ಪಿಸಿ ಕೊಡ್ಬೇಕಾಗಂತ ಏನು ಹೇಳ್ತೀರಾ ಸರ್ಕಾರಕ್ಕೆ ಇದೇ ರೀ ಸರ್ ಮನೆ ಸಂಬಂಧ ನಾವು ಯಾರು ಅವಾಗ ಚರಂಚಮಠ ಅವ್ರು ಸ್ವಲ್ಪ ಮನೆ ಕೊಟ್ಟಾರ್ರಿ ಇಲ್ಲ ಅನ್ನಂಗಿಲ್ಲ ಅವ್ರು ಕೊಟ್ಟಾರ ಅವ್ರು ಮಾಡಿದಂಗೆ ನೀವು ಸ್ವಲ್ಪ ಮಾಡ್ರಿ ಅಂತ ಕಾಂಗ್ರೆಸ್ದವ್ರಿಗೆ ಹೇಳ್ತೀವ್ರಿ ನಾವು ಅವ್ರು ಹೆಂಗೋ ಸ್ವಲ್ಪ ಈಗ ಎಷ್ಟೋ ಇಶ್ಯೂವಾಗ ಆಗಲಿ ಮಾಡಿ ಕೊಟ್ಟಾರ್ರಿ ಅವ್ರು ಒಂದಿವ್ಸ ಮಂದಿಗೆ ನೆಲೆ ನೀವು ಅದ್ರಂಗೆ ಮಾಡ್ರಿ ಅಂತಂತೀವ್ರಿ ಒಟ್ಟ ಇವರು ದಾದಿಲ್ಲ ಪುಕಾರಿಲ್ರಿ ತಲೆನೇ ಕೆಡಿಸ್ಕೋದಿಲ್ರಿ ಅವ್ರು ನನ್ನ ಹೆಸರು ಶಬಾನಾ ರೀ ಶಬಾನಾ ಸಲೀಮ್ ಅತನೂರು ಇಲ್ಲಿರ್ತಕ್ಕಂಥ ಶಬಾನಾ ಮೇಡಮ್ ಅವ್ರು ಏನು ಹೇಳ್ತಿದ್ರೆ ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ ಯಾಕಂದರೆ ಈ ಸಮಸ್ಯೆಗಳನ್ನ ಕೇಳಲಿಕ್ಕೆ ಜನನಾಯಕರನ್ನವರು ಈ ಒಂದು ಏರಿಯಾಕ್ಕೆ ಬರಲ್ಲ ಬಂದರೂ ಕೂಡ ಏನು ಎಲೆಕ್ಷನ್ ಸಂದರ್ಭದಲ್ಲಿ ಬರ್ತಾರೆ ಸುಮ್ಮನೆ ಮಾತಾಡ್ತಾರೆ ಭರವಸೆಗಳನ್ನ ಕೊಡ್ತಾರೆ ಭರವಸೆಗಳನ್ನ ಕೊಟ್ಟು ಮತ್ತೆ ಹೋಗ್ಬಿಡ್ತಾರೆ ಮತ್ತು ಈ ಏರಿಯಾಕ್ಕೆ ಯಾರೂ ಕೂಡ ಬರಲ್ಲ ಸರಿಯಾದಂಥ ಒಂದು ಸೂರನ್ನು ನಮಗೆ ಕಲ್ಪಿಸಿಕೊಡ್ಬೇಕಾಗತ್ತೆ ಯಾವುದೇ ಪಕ್ಷದವ್ರು ಬರಲಿ ಸರ್ ಇಲ್ಲಿ ನಾವು ಪಕ್ಷಾತೀತವಾಗಿ ಹೇಳಬೇಕಾಗತ್ತೆ ಈ ಯಾವುದೇ ಪಕ್ಷದವ್ರು ಬರಲಿ ಈ ಸರಿಯಾದಂಥ ಒಂದು ಸೂರನ್ನು ಒಂದು ಮನುಷ್ಯನಿಗೆ ಕಲ್ಪಿಸಿಕೊಡ್ಬೇಕಾಗತ್ತೆ ಯಾಕಂದರೆ ಈ ತೆಂಗಿನಮಠ ಏರಿಯಾ ನೋಡಿಬಿಟ್ರೆ ನೀವು ಬರಬೇಕಾಗತ್ತೆ ದಯವಿಟ್ಟು ಇಲ್ಲೇನು ಶಾಸಕರು ಏನು ಯಾರಿಗಾದರೂ ಟಿಕೆಟ್ ತೊಗೊಳ್ರಿ ಯಾವುದೇ ಪಕ್ಷದವರು ಯಾರಿಗಾದರೂ ಟಿಕೆಟ್ ತೊಗೊಳ್ಳಿ ಒಮ್ಮೆ ಈ ಏರಿಯಾಕ್ಕೆ ಬನ್ನಿ ತಾವು ಕೂಡ ನೋಡಿದ್ರೆ ಅನ್ಕೊತೇನೆ ನೋಡಿದರೂ ಕೂಡ ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಯಾಕೆ ಕಲ್ಪಿಸಿಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ತಾವು ಒಮ್ಮೆ ಗಮನಿಸಿ ಯಾಕಂದರೆ ಸುಮಾರು ಕಷ್ಟದಲ್ಲಿದ್ದಾರೆ ಇಲ್ಲಿರ್ತಕ್ಕಂಥ ಜನ ಈ ಒಂದು ಏರಿಯಾದಲ್ಲಿರ್ತಕ್ಕಂಥ ಜನ ಒಮ್ಮೆ ಅವರು ಮನದಾಳದ ಮಾತನ್ನು ತಾವು ಕೇಳಿಬಿಟ್ರೆ ನಿಮಗೂ ಕೂಡ ಒಮ್ಮೆ ಮನಸ್ಸು ಕೂಡ ಕರಗುತ್ತೆ ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಅವರು ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟಗಳನ್ನು ನೋವುಗಳನ್ನು ನಮ್ಮ ಕರ್ನಾಟಕ ಟಿವಿ ಜೊತೆಗೆ ಹಂಚ್ಕೊಂಡಿದ್ದಾರೆ ಯಾಕಂದರೆ ಮುಂದಿನ ಜನನಾಯಕರು ಯಾರಾಗಬೇಕಂತೇಳಿ ನಮ್ಮ ಒಂದು ಕರ್ನಾಟಕ ಟಿವಿ ಏನೋ ಒಂದು ಜನರ ಮನದಾಳನ ಮಾತು ಕೇಳಲಿಕ್ಕೆ ಬಂದಿತ್ತು ಇಲ್ಲಿರ್ತಕ್ಕಂಥ ಅವರ ಸಮಸ್ಯೆಗಳನ್ನು ನಮ್ಮ ಒಂದು ಕರ್ನಾಟಕ ಟಿವಿಗೆ ತಿಳಿಸಿದರೆ ನಾವು ಮುಂದಿನ ಯಾರ ಒಂದು ಏನು ಇಲ್ಲಿರ್ತಕ್ಕಂಥ BJP ಅವರಾಗಲಿ ಕಾಂಗ್ರೆಸ್ನವರಾಗಲಿ ಯಾರೇ ಇಲ್ಲಿರ್ತ ಟಿಕೆಟನ್ನು ಗಿಟ್ಟಿಸ್ಕೊಂಡ್ರು ಕೂಡ ಈ ತೆಂಗಿನಮಠ ಏರಿಯಾಕ್ಕೆ ಬಂದು ಒಮ್ಮೆ ಇಲ್ಲಿರ್ತಕ್ಕಂಥ ಬಡವರ ಕಷ್ಟಗಳನ್ನು ಒಮ್ಮೆ ಕೇಳಿ ಅವರ ಒಂದು ಬಡವರಿಗೆ ಒಂದು ಸೂರನ್ನು ಕಲ್ಪಿಸಿಕೊಡ್ಬೇಕಾಗಿ ನಮ್ಮ ಕರ್ನಾಟಕ ಟಿವಿಯಿಂದ ಒಂದು ಮನವಿ ಅಂತ ಹೇಳಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ಯಗಿರಿ, ಕರ್ನಾಟಕ ಟಿವಿ, ಬಾಗಲಕೋಟೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.